ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು ಹೇಗೆ? ಕೇಳಿಸ್ತದ್ರಿ? ಹಿಂದೇನೋ ಕೇಳಿಸ್ತದಲ್ರಿ? ಅದು ಮೊಬೈಲ್ ಅಡ್ಡಿಡೂನ ಕ್ಲಿಯರ್ ಬರಲ್ಲ, ಸ್ವಲ್ಪ ಸೀದಾ ಇಡ್ಲಕ್ಕ ಹೋದ. ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು ಕ್ಲಿಯರ್ ಅದರಿ? ಓಕೆ ಓಕೆ ಓಕೆ. ಆತ್ಮದಲ್ಲಿ ಅನಾತ್ಮದ ಲಕ್ಷಣಗಳು ಇವೆಲ್ಲ ಈಗೇನಿದೆ ಪಟ್ಟಿ ಮಾಡಕತ್ತೀವಿ. ಅನಾತ್ಮ ಅಲ್ಲದೆ ಆತ್ಮಕ್ಕಿಂತ ಅಧಿಕ ಸುಖ ಕೊಡುವಂತ ಆಸಕ್ತಿಗಳು. ಆತ್ಮಕ್ಕ ಪರಮಾನಂದ ಸ್ವರೂಪ ಅಂತ ಹೇಳ್ತೀವಿ ಖರೆ, ಅಂತ ಪರಮಾನಂದ ಸ್ವರೂಪ ತಾನೇ ಆದ್ಮೇಲೆ ಪರಮ ಆನಂದ ಅಂದ್ರೆ ಅದಕ್ಕಿಂತ ದೊಡ್ಡ ಆನಂದ ಎಲ್ಲಿ ಇರಬಾರ್ದು. ಅಂತ ಆನಂದ ಇದ್ದಂತ ವಸ್ತುವಿಗೆ ಯಾವುದೋ ಹೊರಗಿನ ವಿಷಯ ಸಿಕ್ಕಾಗ ಅದಕ್ಕಿಂತ ದೊಡ್ಡ ಆನಂದದ ಗತ್ತಲೇನೆ ಅದರಂಗ ಇದು ಭಾವಿಸ್ತದಲ್ಲ, ಯಾಕ ಅಂತ ಇವ್ರ ಪ್ರಶ್ನೆ. ಅದಕ್ಕೆ ಇವ್ರ ಪ್ರಶ್ನೆ 4ನೇ ತರಂಗ 117ನೇ ವಿಷಯಾಂಕ. ಮುಂದಿನ ವಿಷಯಾಂಕಕ್ಕೆ ಬಂದಿವಿ. ಅದು ಪ್ರಶ್ನೆ ಅರ್ಥ ಮಾಡ್ಕೊಂಡಿರಿ. ಈಗ ಪ್ರಶ್ನೆಗೆ ಉತ್ತರ ಹೇಳಕತ್ತಾರ. 34ನೇ ಚೌಪಾಯಿ 157ನೇ ಪುಟ. ಹಳೆ ಬುಕ್ನಲ್ಲಿ, ಹೊಸ ಬುಕ್ನಲ್ಲಿ ಅದು ಲೀಸ್ಟ್ ಮಾಡೀನಿ. ಎಲ್ಲ 527 ದೋಹಾಗಳ ಯಾವ್ಯಾವ ಪೇಜ್ನಾಗ ಬರ್ತಾವ ಅನ್ನೋದು ಹೊಸ ಬುಕ್ನ ಹಿಂಗಿನ ಪ್ರಕಾರ ಮಾಡೀನಿ. ಅದು ಫೋಟೋ ತೆಗೆದು ಹಾಕ್ತೇನೆ, ಇದ್ರಾಗ ನೋಡೋದ್ರಿ. 115 ಬರ್ತದ್ರಿ. ಆಯ್ತಾಯ್ತು, ಹಂಗೆ ಯಾರ್ಯಾರು ಒಬ್ರು ನೋಡ್ಕೊತಿರ್ಬೇಕು, ಹೇಳ್ಬೇಕು. 115ನೇ ಪೇಜ್ ಅಂತ ನೋಡ್ರಿ, ಹೊಸ ಬುಕ್. ಏನ್ ಹೇಳ್ತಾರಪ್ಪ? ಆತ್ಮ ವಿಮುಖ ಬುದ್ಧಿ ಜನ जी इच्छा काई विषय की हुई, तासु चंचल बुद्धि बखानी सुख अभास कोई तह हानि. ಏನಿಂಗಂದ್ರ ಈ ಒಂದು ವಿಷಯಾಂಕದ ಶೀರ್ಷಿಕೆ ಏನದಂದ್ರ ಆತ್ಮ ವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಆತ್ಮ ವಿಮುಖನಿಗೆ ಅದು ಓದ್ರಿ ಹೆಡ್ಡಿಂಗ್. 117ನೇ ಹೆಡ್ಡಿಂಗ್ ಓದ್ರಿ. ಆತ್ಮವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದವಿರುವುದಿಲ್ಲ. ಆತ್ಮವಿಮುಖನಿಗೆ
ಆಯ್ತು, ಮುಂದೆ ಹೋಗಮ್ಮ. ಆತ್ಮವೇನು ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದವಿರುವುದಿಲ್ಲ. ಇಲ್ಲೇನೋ ಕತ್ಲಾಗ್ಯ ಸ್ವಲ್ಪ ನೋಡಂತ ಮುಂದೆ ಹೋಗೋಣ. ಆತ್ಮವಿಮುಖ ಬುದ್ಧಿ ಜನ ಜೋಯಿ ಏನಿಂಗಂದ್ರ ಜೋ ಅಂದ್ರೆ ಈ ಜನ ಯಾರು, ಜೋಯಿ ಅಂದ್ರೆ ಈ ಜನ ಯಾವ ಜನರು, ಆತ್ಮವಿಮುಖ ಬುದ್ಧಿ ಆತ್ಮದಿಂದ ವಿಮುಖ, ಆತ್ಮ ಒಂದ್ ಕಡೆ ಒಂದ್ ಕಡೆ ಇದ್ರೆ ಏನಾಗ್ತದ, ಆತ್ಮಬುದ್ಧಿ ಉಳ್ಳವರಾಗಿರುವರು ತಾಯಿ ವಿಷಯಕ್ಕೆ ಇಚ್ಛಾ ಹೋಯಿ, ಅವ್ರಿಗೇನಾಗ್ತದ ವಿಷಯದಲ್ಲಿ ಇಚ್ಛೆ ಆಗ್ತದೆ, ತಾಯಿ ವಿಷಯಕ್ಕೆ ಇಚ್ಛಾ ಹೋಯಿ. ಅಂಥವರಿಗೆ ವಿಷಯಗಳ ಭೋಗದಲ್ಲಿ ಭೌತಿಕ ಪದಾರ್ಥಗಳ ಇಚ್ಛೆಯು ಆಗುತ್ತದೆ. ತಾಸು ಚಂಚಲ ಬುದ್ಧಿ ಬಕಾನಿ, ಅಂದವರ ಬುದ್ಧಿಯು ಚಂಚಲವಾಗುವುದೆಂದು ಹೇಳುತ್ತಾರೆ, ಅಸ್ಥಿರವಾಗುವುದೆಂದು ಹೇಳುತ್ತಾರೆ. ಯಾರ್ದು ಆತ್ಮವಿಮುಖ, ಇಲ್ಲಿ ಎರಡು ಶಬ್ದಗಳು ತಿಳ್ಕೋಬೇಕು, ಆತ್ಮ ಸಮ್ಮುಖ, ಆತ್ಮ ವಿಮುಖ. ಆತ್ಮ ಸಮ್ಮುಖ ಆಗಿತ್ತು ಅಂತಂದ್ರೆ ಅವ್ರಿಗೆ ಏನಾಗ್ತದೆ ಅಂತಂದ್ರ ಅಂತರ್ಮುಖವಾಗಿ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ಉಂಟಾಗ್ತದ ವಿಷಯದಲ್ಲಿ. ಇಲ್ಲಿ ಆತ್ಮ ಏನಾಗ್ಯದಂದ್ರ ಆತ್ಮ ಸಮ್ಮುಖ ಅಂತ ಆಗತ್ತಿದು ಶಬ್ದ, ಆತ್ಮ ವಿಮುಖ ಅಂತ ಆಗ್ಯದಲ್ಲ, ಇದು ತಪ್ಪಾಗ್ಯದ. ಆತ್ಮ ಸಮ್ಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದ ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಆತ್ಮ ವಿಮುಖ ಅಂದ್ರೆ ಆತ್ಮ ಬಿಟ್ಟು ಹೊರಗೆ ಹೋಗೋವನಿಗೆ ಏನಾಗ್ತದಂದ್ರೆ ಚಂಚಲ ಆಗ್ತದ. ತಪ್ಪಾಗಿದಿಲ್ಲ ಅದು ಹೆಡ್ಡಿಂಗ್ ಕರೆಕ್ಟ್ ಅದ ತಪ್ಪದ ರೀ? ಆತ್ಮ ಆತ್ಮ ಸಮ್ಮುಖ ಆಗಬೇಕು, ಅಂತರ್ಮುಖಿ ಆಗಬೇಕು. ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ಈಗ ಆತ್ಮ ಎಲ್ಲದರಿ? ಒಳಗದ. ವಿಷಯ ಎಲ್ಲದ? ಹೊರಗದ. ನಿಮ್ ಮನಸ್ಸು ಅಂತರ್ಮುಖಿ ಆಯ್ತು ಅಂತಂದ್ರ ಆತ್ಮದ ಸುಖದಲ್ಲಿ ಮುಳುಗ್ತದೆ. ಅದು ಬಹಿರ್ಮುಖಿ ಆಯ್ತಂದ್ರ ವಿಷಯದ ಶೋಧನೆಯಲ್ಲಿ ತೊಡಗ್ತದ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಶೋಧನೆಯಲ್ಲಿ ತೊಡಗಿ ಏನ್ ಮಾಡ್ತದ? ಸಿಕ್ಕರ ಸುಖ ಪಡ್ತದ, ಸಿಗಲಿಲ್ಲ ಅಂದ್ರೆ ದುಃಖಿ ಆಗ್ತದ. ಮತ್ತೆ ಸಿಗಲಿಲ್ಲ ಅಂದ್ರೆ ಸಿಟ್ಟು ಬರ್ತದ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಉಂಟಾಗ್ತವ. ವಿಷಯಗಳು ಸಿಗಲಿಲ್ಲ ಅಂದ್ರೆ ಅವೆಲ್ಲ ಆಗ್ತಾವ. ಸಿಕ್ಕಂದ್ರೆ ಒಂದಿಟ್ಟು ವಿಷಯ ಸುಖ ಅನುಭವಿಸ್ತ. ಇಷ್ಟೇ ಇದು ಮಾಡೋದು. ಅದಕ್ಕಿದು ಆತ್ಮ ವಿಮುಖನಿಗೆ ಅಂತರ್ಮುಖ ವೃತ್ತಿಯಲ್ಲಿ ಆನಂದವು ತೋರುತ್ತದೆ, ವಿಷಯದಲ್ಲಿ ಆನಂದ ಇರುವುದಿಲ್ಲ. ನೋಡೋಣ, ಹೆಡ್ಡಿಂಗ್ ಒಮ್ಮೆ ಚೇಂಜ್ ಮಾಡ್ಲಕ್ಕೆ ಹೋಗೋದು ಬೇಡ. ಅದು ಮುಂದಿನ ಪೂರ್ತಿ ಮುಗಿದ ಮೇಲೆ ಅದಕ್ಕೆ ಏನಾರ ಸಿಗ್ತದೆ ನೋಡಮ್ಮ ರಿಪೇರಿ ಮಾಡ್ಲಕ್ಕ. ಅದಕ್ಕೆ ಮೂರನೇ ಸಾಲು ಏನದ? ತಾಸು ಚಂಚಲ ಬುದ್ಧಿ ಬಕಾನಿ. ಯಾರ್ದು ಆತ್ಮವಿಮುಖ ಬುದ್ಧಿ ಇರ್ತದ ಅಂತವರಿಗೆ ವಿಷಯದ ಇಚ್ಛೆ ಆಗ್ತದ. ಯಾರಿಗೆ ವಿಷಯದ ಇಚ್ಛೆ ಆಗ್ತದ ಅವರಿಗೆ ಚಂಚಲ ಬುದ್ಧಿ ಇರ್ತದ. ಮತ್ತು ಸುಖ ಅಭಾಸ ಹೋಯಿ ತರ ಹಾನಿ ಅಂದ್ರೆ ಅದರಲ್ಲಿ ಅಸ್ಥಿರವಾದ ಬುದ್ಧಿಯಲ್ಲಿ, ಅಭಾಸದಲ್ಲಿ, ಪ್ರತಿಬಿಂಬದ ಸುಖದಲ್ಲಿ ಏನಾಗ್ತದ? ಆತ್ಮಸುಖವು ಹಾನಿಯಾಗುತ್ತದೆ. ಆತ್ಮಸುಖ ಏನಾಗ್ತದ? ಹಾನಿಯಾಗುತ್ತದೆ. ಇದು ಆತ್ಮಸುಖನೇ ಅದರ ವಿಷಯ ಸುಖ ಅದರ ಇಚ್ಛೆ ಇದ್ದು ಆಮೇಲೆ ಅದ್ರ ಬಗ್ಗೆ ಮನಸ್ಸು ಚಂಚಲ ಆದಾಗ
ಆವಾಗ ಏನಾಗ್ತದ, ಆತ್ಮಸುಖ ಅನುಭವಕ್ಕೆ ಬರಂಗಿಲ್ಲ. ಯಾಕಂದ್ರೆ ಆತ್ಮಸುಖ ಹಾನಿ ಆಗಿಬಿಡ್ತದ, ಆತ್ಮಸುಖ ಇಲ್ಲದಂಗ ಆಗ್ತದ, ಅಭಾವ ಆಗ್ತದ. ಭಾವನೆ ಅದ, ಆತ್ಮಸುಖ ಇದ್ದದ್ದು ಇಲ್ಲದಂಗ ಆಗ್ತದ. ಯಾಕಂತಂದ್ರೆ ಹೆಂಗಾಗ್ತದಂದ್ರ, ನೀವು ಮನೆಗೆ ಎಣ್ಣೆ ಅದು ತರಬೇಕಾದ್ರೆ ಎಷ್ಟು ಆಲೋಚನೆ ಮಾಡಿ ತರ್ತೀರಿ? ಚಲೋ ಎಣ್ಣೆ ತರಬೇಕು, ಹಾರ್ಟ್ ಚೆನ್ನಾಗಿರ್ಬೇಕು. ಎಂತಂದ್ರೆ ಎಣ್ಣೆ ತಂದು ಬಿಟ್ಟೆವು ಅಂತಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗ್ತದ ಅಂತ ಚಲೋ ಎಣ್ಣೆ ಎಲ್ಲ ಚಲೋ ಚಲೋ ಕಿರಾಣಿ ಮಾಲ್ ಎಲ್ಲ ತಗೊಂಡು ಬರ್ತೇವೆ. ತಗೊಂಡು ಬಂದು ಚಂದ ಮನ್ಯಾಗ ಹುಷಾರಾಗಿ ಅಡಿಗೆ ಎಲ್ಲ ಚಂದ ಮಾಡ್ಕೊತೇವೆ. ಚಂದ ಮಾಡ್ಕೊಂಡು ಊಟ ಮಾಡ್ತೇವೆ. ಊಟ ಮಾಡಿದ್ಮೇಲೆ ಸಾಯಂಕಾಲ ವಾಕಿಂಗ್ ಅದಕ್ಕೂ ಅಂತ ಹೊರಗೆ ಹೋಗ್ತೇವೆ. 4 ಮಂದಿ ಸೇರ್ತೇವೆ. ಸೇರಿ ಕೂಡ್ಲೇನೆ ಏನ್ ಮಾಡ್ತೀರಿ? ಬಂಡ್ಯಾಗೋ ಹೊರಗೆ ಯಾವ್ದೋ ಹೋಟೆಲ್ನಾಗೋ ಎಲ್ಲೋ ಏನೋ ಎಂತದೋ ಒಂದು ಆರ್ಡರ್ ಮಾಡಿ ತಿನ್ಲಕ್ಕೆ ಕುಂದಿರ್ತೇವೆ. ಅಲ್ಲಿ ಎಂತ ಎಣ್ಣೆ ಹಾಕ್ಯಾರ ಲೆಕ್ಕ ಮಾಡಿದ್ರೇನು? ಅಲ್ಲಿ ಎಂತ ವಸ್ತುಗಳು ಪದಾರ್ಥಗಳು ಬಳಸ್ಯಾರ ಲೆಕ್ಕ ಹಾಕಿದ್ರೇನು? ಏನೇನು ಬಾಯಿ ರುಚಿ ನೋಡಿಬಿಟ್ರಿ. ಮನೆಯೊಳಗ ಮಾಡ್ಕೊಂಡು ತಿನ್ನಾಗ ಎಷ್ಟು ಕಾಳಜಿ ಮಾಡಿ ಕಿರಾಣಿ ಮಾಲ್ ತಂದು ಚಲೋ ಅಡಿಗೆ ಮಾಡ್ಕೊಂಡು ಉಂಡಿರಿ, ಲಾಭ ಮಾಡ್ಕೊಂಡಿರಿ. ಈಗ ಹೊರಗೆ ಹೋಗಿ ಏನೋ ಒಂದು ಹೊಲಸು ತಿಂದ ಮೇಲೆ ಅದು ಲಾಭ ಎಲ್ಲಿ ಹೋಯ್ತು? ಲಾಸ್ ಆಯ್ತಾ ಇಲ್ಲ? ಮಾಡ್ಕೊಂಡು ಆರೋಗ್ಯ ಹಾನಿ ಆಯ್ತಾ ಇಲ್ರಿ? ಆರೋಗ್ಯ ಲಾಭ ಮಾಡ್ಕೊಂಡು ಆರೋಗ್ಯ ಹಾನಿ ಆಯ್ತಾ ಇಲ್ಲ? ಆರೋಗ್ಯ ಹಾನಿ ನಮ್ ಕಾಲೇಜ್ನಾಗ ಮತ್ತೆ ನಮ್ ಕಾಲೇಜ್ನಾಗ ಒಂದಿಷ್ಟು ಜನ ಅದ. ಅವ್ರ ಮನ್ಯಾಗ ಹೆಂಡ್ರು ಮುಂಜಾನೆ ಎದ್ದು ಕಷ್ಟಪಟ್ಟು ಎದ್ದು ನನ್ ಗಂಡ ನೌಕರಿಗೆ ಹೋಗ್ತಾನ, ಕೆಲ್ಸಕ್ಕೆ ಹೋಗ್ತಾನ ಅಂತ ಹೇಳಿ ಅಡಿಗೆ ಮಾಡಿ ಊಟ ಮಾಡಿಸಿ ಮತ್ತೆ ಒಂದು ಗ್ಲಾಸು ಹಾಲು, ಬೋರ್ನೂಟ, ಬೂಸ್ಟು ಎಲ್ಲ ಕೊಟ್ಟು ಚೆನ್ನಾಗಿರ್ಲಿ, ಚೆನ್ನಾಗಿ ದುಡಿಲಿ ಅಂತ ಆಶೀರ್ವಾದ, ಅನ್ನಪೂರ್ಣೇಶ್ವರಿ ಆಶೀರ್ವಾದ ಸಂಪೂರ್ಣ ಮಾಡಿ ಕಳಿಸಿರ್ತಾಳ. ಮತ್ತೆ ಮ್ಯಾಲ ಬುಚ್ಚಿ ಕಟ್ಟಿ ಕಳಿಸಿರ್ತಾಳ. ಎಲ್ಲ ತಗೊಂಡ್ ಬರ್ತಾರ, ಗಾಡಿ ಮೇಲೆ ಇಟ್ಕೊಂಡು ಬಡಾಡ ಅಂದ ಗಾಡಿ ಮೇಲೆ ನೀರಿನ ಬಾಟ್ಲಿ, ಬುತ್ತಿ, ಡಬ್ಬಿ ಎಲ್ಲ ಟೇಬಲ್ ಮೇಲೆ 5 ನಿಮಿಷ ಆಗಿರಂಗಿಲ್ಲ ಹೋಟೆಲ್ಗೆ ಹೋಗಿರ್ತಾರೆ ತಿನ್ನಕ್ಕೆ. ಹೋಟೆಲ್ಗೆ ಹೋಗ್ತಾರೆ ಚಹಾ ಕುಡಿಲಕ್ಕೆ. ಎಂತ ಹಾಲು, ಎಂತ ಚಹಾನು. ಮನೆಗೆ ಮಾಡಿದ ಚಹಾದಕ್ಕಿಂತ ಅಲ್ಲಿ ಏನು ರುಚಿ ಇರ್ಬೇಕು, ಮನೆಗೆ ಮಾಡಿದ ಪದಾರ್ಥಕ್ಕಿಂತ ಅಲ್ಲಿ ಏನ್ ಚಲೋ ಇರ್ಬೇಕು. ಅಲ್ಲಿ ಹೋಟೆಲ್ನಾಗ ಒಂದು ದಿನ ತಿಂದ ರೊಕ್ಕದಾಗ ಇಡೀ ಮನಿ ಮಂದಿ ಮನ್ಯಾಗ ಊಟ ಮಾಡ್ತಿರ್ತಾರ. ಅಷ್ಟೇ ರೊಕ್ಕದಾಗ ಮನಿ ಮಂದಿ ಊಟ ಮಾಡ್ತಿರ್ತಾರ. ಅಂಥದ್ದು ಒಂದು ಕೆಟ್ಟ ಹವ್ಯಾಸ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ ಮನುಷ್ಯ. ಮನಸ್ಸು ಚಂಚಲಾಗ್ಬಿಡ್ತದ ಅವನಿಗೆ. ಅಲ್ಲಿ